ನೀರಿನ ಬಾಟಲ್ಗಳ ಮೇಲೆ ಭಾರತದ ತ್ರಿವರ್ಣ ಧ್ವಜ ಬಣ್ಣದ ಸ್ಟಿಕ್ಕರ್ ಹಾಕಿ ಮಾರಾಟ. ಭಾರತ ದೇಶದ ಗೌರವ ಸೂಚಕವಾದ ತ್ರಿವರ್ಣ ಧ್ವಜಕ್ಕೆ ಅವಮಾನ ಮಾಡಿದ ಮುಂಬೈ ಕಂಪನಿ. ಮುಂಬೈನಲ್ಲಿ ತಯಾರಾಗ್ತಿರುವ ಈ ಬಾಟಲ್ಗಳು, ಈ ಬಾಟಲ್ನಲ್ಲಿರುವ ನೀರನ್ನು ಕುಡಿದ ಮೇಲೆ ಸಿಕ್ಕಲ್ಲಿ ಬಿಸಾಡಲಾಗ್ತಿದೆ. ದಯವಿಟ್ಟು ಅಂಗಡಿ ಮಾಲೀಕರು ಈ ಬಾಟಲ್ಗಳನ್ನು ತೆಗೆದುಕೊಳ್ಳಬೇಡಿ. ನೀವು ಮಾರಾಟ ಮಾಡಿದ ಈ ಬಾಟಲ್ಗಳು ಸಿಕ್ಕಲ್ಲಿ ಎಲ್ಲಿ ಅಂತರಲ್ಲಿ ಬಿಸಾಡ್ತಾ ಇದ್ದಾರೆ. ಇದು ಭಾರತ ತ್ರಿವರ್ಣ ಧ್ವಜಕ್ಕೆ ದೊಡ್ಡ ಅವಮಾನ ಮಾಡಿದಂತಾಗಿದೆ. ಕಾಲು ತುಳಿತಕ್ಕೆ ಸಿಕ್ಕಿ ತ್ರಿವರ್ಣ ಧ್ವಜಕ್ಕೆ ಅವಮಾನ ಮಾಡಿರುವ ಈ ಕಂಪನಿಯ ವಿರುದ್ಧ ಕ್ರಮ ಕೈಗೊಳ್ತಾರಾ ಅಧಿಕಾರಿಗಳು? ಬಿಳಿಗಿ ತಾಲೂಕಿನ ಗಲಗಲಿ ಗ್ರಾಮದಲ್ಲಿ ದಲಿತ ಸಂಘಟನೆಯ ಮುಖಂಡರು ಸೇರಿ ಅಲ್ಲಿ ಇಲ್ಲಿ ಬಿದ್ದಿದ್ದ ಬಾಟಲ್ಗಳನ್ನು ತೆಗೆದು ಸಂಗ್ರಹಿಸಿ ಗೌರವ ಸೂಚಿಸಿದ್ದಾರೆ. ಈ ಬಾಟಲ್ಗಳನ್ನು ಅಲ್ಲಿ ಇಲ್ಲಿ ಬಿಸಾಕದೆ ಸುರಕ್ಷತೆ ಸ್ಥಳದಲ್ಲಿ ಹಾಕಿ ಮತ್ತು ಈ ಬಾಟಲ್ ಮೇಲಿನ ಸ್ಟಿಕ್ಕರ್ ತೆಗೆದು ಮಾರಾಟ ಮಾಡಿ ಅಂತ ದಲಿತ ಮುಖಂಡರು ತಿಳಿಸಿದ್ದಾರೆ. ಇದೇನು ಭಾರತ ದೇಶದ ಅಸ್ಮಿತೆಯ ಸಂಕೇತವಾದ ತ್ರಿವರ್ಣ ಧ್ವಜದ ಭಾವಚಿತ್ರ ಯಾಕೆ ನಮಗೆ ಸೂಕ್ತ ಅನಿಸ್ತಾ ಇಲ್ಲ. ಇದು ರಾಷ್ಟ್ರಾಭಿಮಾನ ಮನಸ್ಸಿನಾಗಿದೆ. ಈಗ ರಾಜ್ಯದ ಸ್ಥಳೀಯಗೋಸ್ಕರ ಈ ಥರ ಮಾಡ್ಯಾರ. ಅಲ್ಲಿ ಇಲ್ಲಿ ಸಿಕ್ಕಲ್ಲೇ ಹೊಲಸಾಗಿ ಎಲ್ಲಿ ಬೇಕಾದ್ರೆ ಯಾಕಂದ್ರೆ ಇದನ್ನು ಯಾಕೆ ಸರಿ ಅನ್ಸಂಗಿಲ್ಲ. ಇದು ಭಾವಚಿತ್ರ ನಿಷೇಧ ಮಾಡಿ ಅವ್ರಿಗೆ ನಾವು ಸೂಕ್ತ ಮಾಡಬೇಕು. ಮತ್ತು ಯಾರ್ಯಾರು ಬಾಟ್ಲಿ ತೊಗೊಂಡಲ್ಲ ಅವ್ರು ತೊಗೊಂಡು ಒಂದು ದಂಡಿಗೆ ಎಲ್ರೆ ಯಾರೂ ಅದೇನು ಜಾಗದಾಗ ಹಾಕ್ಬೇಕು. ಯಾಕಂದ್ರೆ ಇದ್ರ ಮೇಲೆ ನಮ್ಮ ಭಾರತ ತ್ರಿವರ್ಣ ಧ್ವಜದ ಬಣ್ಣ ಇರೋ ಕಾರಣ ಇದು ಎಲ್ಲಿಂದ ದಂಡಿಗೆ ಯಾರೂ ಅಡ್ಡಾಡಂಥ ಸ್ಥಳಕ್ಕೆ ಹೋಗಬೇಕಂತ ಹೇಳಿ ನಮ್ಮ ಯುವಕರಿಗೆ ಮನವಿ ಮಾಡ್ಕೊಡ್ತೀವಿ. ವರದಿ ರಮೇಶ್ ಕಾಂಬ್ಳೆ. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯುಕೆ ಟಿವಿ ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ಧನ್ಯವಾದಗಳು.